ಇದು 10ನೇ ತಾರೀಕು ವೀಡಿಯೋ ಆಗಿರುತ್ತೆ. ಕೆಲಸದ ಬಗ್ಗೆ ಒಂದು ಲೈನ್ ಹೇಳಬೇಕು ಅನಿಸಿದೆ, ಹೇಳ್ತೀನಿ ಲಾಸ್ಟಲ್ಲಿ. ವೀಡಿಯೋ ನೋಡಿ ಲಾಸ್ಟ್ವರೆಗೂ. ಬೆಳಗ್ಗೆ ಎದ್ದು ಜಿಮ್ಮಿಗೆ ಬಂದು ಜಿಮ್ಮಲ್ಲೆಲ್ಲ ವಾರ್ಮಪ್ ಎಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿ ಇಲ್ಲಿ ಊರು ಅಂತ ಒಂದು ವಾರ ಕಳೆದೋಯ್ತು. 1 ವೀಕ್ ಜಿಮ್ ಬಿಟ್ಟು ಮತ್ತೆ ರಿಟರ್ನ್ ವಾರ್ಮಪ್ ಎಲ್ಲ ಸ್ಟಾರ್ಟ್ ಮಾಡಿ 45 ನಿಮಿಷ ವಾರ್ಮಪ್ ಮಾಡಿ ಮತ್ತು ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಚೆಸ್ಟ್ ವರ್ಕೌಟು 3 ವೇರಿಯೇಷನ್ನು ರೆಸ್ಟ್ ಸ್ಟೆಪ್ ಮಾಡಿ ಮತ್ತು ಬ್ಯಾಕ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು, ಅದು 3 ವೇರಿಯೇಷನ್ ಮಾಡಿದೆ. 3 ವೇರಿಯೇಷನ್ನು 2 ಸಲ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ರೂಮ್ ಕಡೆಗೆ ಬಂದೆ. ಅಲ್ಲಿಂದ ನೆಕ್ಸ್ಟ್ ಆಫೀಸಿಗೆ ಫೋನ್ ಮಾಡಿದರು. ಆಫೀಸಿಗೆ ಬರಲೇಬೇಕು, ಮಾತಾಡಬೇಕು ಅಂತ. ಕೆಲಸ ರಿಸೈನ್ ಮಾಡಿದರು, ಮಾತಾಡಲೇಬೇಕು ಅಂತ ಕರೆಸಿದ್ರು. ಆಫೀಸ್ ಕಡೆ ಹೊರಟೆ. ಆಫೀಸ್ ಒಂದು ಮ್ಯಾಟ್ರ್ ಹೇಳ್ಬೇಕು ಕೇಳಿ. ನಮ್ಮ ಸರ್ ಬಂದಿರಲಿಲ್ಲ ಅಂತಲೇ ಲೇಟಾಗಿ ಹೊರಟು 11 ಗಂಟೆ ಆಗಿತ್ತು. ಆಫೀಸ್ಗೆ ಹೋಗ್ತೀವಿ ಆಲ್ರೆಡಿ. ಮಾತಾಡಬೇಕು ಅಂತ ಮೀಟಿಂಗ್ ರೂಮಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಮೀಟಿಂಗ್ ರೂಮ್ ಕಡೆ ಹೊರಟೆ. ಒಬ್ಬೊಬ್ಬರು ಮ್ಯಾನೇಜರ್ಗಳು ಇರ್ತಾರೆ. ಯಾವ ಥರ ನಾನು ಅದೇ ಥರ ಮ್ಯಾನೇಜರ್ ಹತ್ರನೇ ಒಬ್ಬೊಬ್ಬರ ಹತ್ರ ಮಾಡಿದೆ. ಅಂದರೆ ಹೆಂಗೆ ಗೊತ್ತಾ, ಈ ಹುಡುಗರ ದುಡ್ಡುಗಳ ತಿನ್ಕೊಳ್ಳೋದು. ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿ ಒಂದು 40,000 ಸ್ಯಾಲ್ರಿ ಬಂದರೆ 40,000ದಲ್ಲಿ 10,000 ಮ್ಯಾನೇಜರ್ಗಳೇ ತಿನ್ಕೊಂಡ್ರೆ ನಾವೇನಕ್ಕೆ ಆಟಾಡೋಕ್ಕೆ ಕೆಲಸ ಬರೋದು? ಆ ಥರ ಕೆಲಸಗಳು ಮಾಡಿದ್ರೆ ಯಾವ ನನ್ನ ಮಗ ಕೆಲಸ ಮಾಡ್ತಾನೆ? ಅದಕ್ಕೋಸ್ಕರನೇ ರಿಸೈನ್ ಮಾಡಿದ್ದು. ನನ್ನ ಫ್ರೆಂಡು ಒಬ್ಬ ಮ್ಯಾನೇಜರು ನನ್ನ ಫ್ರೆಂಡ್ ಬಿಟ್ಟು ಹೇಳ್ತಾ ಇರೋದು, ನನ್ನ ಫ್ರೆಂಡ್ ಹತ್ರ ಇದ್ದಾಗ ಎಷ್ಟು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಅಷ್ಟೇ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೆ, ಅಷ್ಟೇ ನಿಯತ್ತು ಕೆಲಸ ಮಾಡ್ತಾಯಿದ್ದೆ. ಬೇರೆ ಹತ್ರ ಹೋದಾಗ ಅವ್ರು ದುಡ್ಡು ತಿನ್ಕೊಂಡವ್ರೆ ಕೆಲಸನೂ ಕರೆಕ್ಟಾಗಿ ಮಾಡ್ತಾರೆ. ಕೆಲಸ ನಾವು ಕರೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡ್ತೀವಿ. ಬೇರೆ ಯಾರೋ ದುಡ್ಡು ತಿನ್ಕೊಂಡು ಈ ಕೆಲಸಗಳು ಮಾಡಿದ್ರೆ ಯಾವ ಮಗ ಇರ್ತಾನೆ? ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಬಿಡಿ ವಿಚಾರನ ಸೈಡ್ಗೆ ಇಡೋಣ. ನನಗೆ ಬೇಕಾಗಿದ್ದು ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಬೇಕು ಅಂತ. ಮ್ಯಾನೇಜರ್ ಚೇಂಜ್ ಆಗಬೇಕು ಅಂತ. ಮ್ಯಾನೇಜರ್ ಚೇಂಜ್ ಮಾಡ್ಕೊಡಿ ಅಂತ ಕೇಳಿದೆ. ಮ್ಯಾನೇಜರ್ ಚೇಂಜ್ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಮ್ಯಾನೇಜರ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದರು. ಅದಕ್ಕೇ ಸರಿ ಆಯಿತು ಅಂತ ಮೊಬೈಲೆಲ್ಲ ಇಸ್ಕೊಂಡು ID ಎಲ್ಲ ಡಿಲೀಟ್ ಮಾಡಿ, ಎಲ್ಲ ಕೆಲಸದ ವೆಬ್ಸೈಟ್ಗಳೆಲ್ಲ ಡಿಲೀಟ್ ಮಾಡಿ, ಇಮೇಲ್ ID ಮತ್ತು ಗ್ರೂಪು ಮತ್ತು ಇದೆಲ್ಲ ಡೀಟೇಲ್ಸ್ ಎಲ್ಲ ಪ್ರತಿಯೊಂದನ್ನು ಡಿಲೀಟ್ ಮಾಡಿ, ಅವ್ರಿಗೇನು ಹ್ಯಾಂಡ್ ಓವರ್ ಮಾಡಬೇಕಿತ್ತೋ ಅದೆಲ್ಲ ಹ್ಯಾಂಡ್ ಓವರ್ ಮಾಡಿ ಕ್ಲಿಯರ್ ಮಾಡಿಬಿಟ್ಟು ಬಂದೆ. ಮತ್ತು ಇನ್ನೊಂದು ಮಾತು ಹೇಳಿದ್ರು, ಟರ್ಮಿನೇಷನ್ ಮಾಡ್ತೀನಿ ಅಂತ. ಟರ್ಮಿನೇಷನ್ ಮಾಡ್ಕೊಳ್ಳಿ ಸರ್, ನಾನು ಇಮೇಲ್ ಹಾಕ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಮತ್ತೆ 2 ಕಿಲೋಮೀಟರ್ಸ್ ಆಲ್ರೆಡಿ ಬಂದಿದೆ ಆಫೀಸಿಂದ ರೂಮ್ ಕಡೆಗೆ ಬರೋಣ ಅಂತ ಮತ್ತೆ ಕಾಲ್ ಮಾಡಿದ್ದಾರೆ. ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಮಾಡ್ಕೊಳ್ವಾ, ಅದೇನು ಮಾತಾಡೋಣ ಬಾ ಅಂತ. ಕಂಪ್ನಿಗಳಲ್ಲಿ ಕೆಲಸ ಸೇರ್ಕೊಂಡ್ಬಿಟ್ರೆ ಹೊರಗಡೆ ಬರೋಕ್ಕೂ ಆಗೋದಿಲ್ಲ, ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಮತ್ತೆ ಆದಮೇಲೆ ಲೆಟರ್ ಹಾಕೋಕ್ಕೂ ಬಿಡ್ತಾಯಿಲ್ಲ. ಲೆಟರ್ ಹಾಕಿ ನೋಟಿಸ್ ಪೀರಿಯಡ್ ಕಂಪ್ಲೀಟ್ ಮಾಡಿ ಕೆಲಸನಾರು ಬಿಡೋಣ ಅಂದರೆ ಅದಕ್ಕೂ ಬಿಡ್ತಾಯಿಲ್ಲ. ಇಲ್ಲ ಕೆಲಸ ನಿಮ್ಮದೇ ಮಾಡೋಕ್ಕೂ ಬಿಡ್ತಾಯಿಲ್ಲ. ತಲೆನೋವುಗಳು ಕಂಪ್ನಿಗಳಲ್ಲಿ ಮಾಡಿಬಿಟ್ರೆ ಬೇಡ ಅನಿಸ್ಬಿಡ್ತು ಅಂತ. ಅದಕ್ಕೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದೇ ಬೇಡ ಅಂತ ಬೇರೆ ಯಾವ್ದಾರ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.